ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೀತಾ ಇರುವಂಥ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಹಿಸ್ಟ್ರಿಯಲ್ಲಿ ಕೇಳುವಂತಹ ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯರಿಗೆ ಯಾವುದಾದ್ರು ಓದ್ಕೊಳ್ಬೇಕು ಅನ್ನೋದನ್ನು ಹೇಳಿದ್ದೆ. ಸೊ ಇಂಪಾರ್ಟೆಂಟ್ ಆಗಿ ಬರುವಂಥ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲ ಪ್ರಶ್ನೆ, ಕಾರಣ ಇಲ್ಲಿ ಕೇವಲ 3 ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮಾತ್ರ ಉತ್ತರವನ್ನು ಹೇಳ್ತಾ ಇಲ್ಲ. ಇದ್ರ ಜೊತೆಗೆ 2024-23ರ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಕೇಳಿದ್ರು ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಕೂಡ ಹೇಳ್ತಾ ಇದ್ದೀನಿ. ಅದೇ ರೀತಿ 2023-24ರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ 1 ಅಂಕಕ್ಕೆ ಏನು ಪ್ರಶ್ನೆಯನ್ನು ಕೇಳಿದ್ರು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರಿಂದ 1 ಅಂಕಕ್ಕೆ ಬಹುಮುಖ್ಯವಾಗಿ ಬರುವಂಥ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಸಾಕಷ್ಟು ನೀವು ಓದ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಮೊದಲ ಪ್ರಶ್ನೆ, ಉತ್ಖನನ ಎಂದರೇನು? ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತ. ವೇದಗಳ ಕಾಲದ ಕುಟುಂಬದ ಮುಖ್ಯಸ್ಥ ಯಾರಾಗಿದ್ದರು? ಕುಲಪತಿ ಅಥವಾ ಗೃಹಪತಿ. ಮೊಘಲ್ ಸಂತತಿಯ ಸ್ಥಾಪಕ ಯಾರು? ಬಾಬರ್. ಸಿಖ್ ಧರ್ಮದ ಪವಿತ್ರ ಗ್ರಂಥವನ್ನು ಹೆಸರಿಸಿ. ಗುರು ಗ್ರಂಥ ಸಾಹೇಬ್. INA ವಿಸ್ತರಿಸಿ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಭಾರತದ ರಾಷ್ಟ್ರೀಯ ಸೇನೆ. ನೆಕ್ಸ್ಟು, ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್. ಮೊಹೆಂಜೊದಾರೋ ಪದದ ಅರ್ಥವೇನು? ಮೊಹೆಂಜೊದಾರೋ ಎಂದರೆ ಮಡಿದವರ ದಿಬ್ಬ. ಕ್ಷೇತ್ರ ಎಂದರೇನು? ಕ್ಷೇತ್ರ ಎಂದರೆ ಉಳುಮೆ ಮಾಡುವ ಭೂಮಿ. ವೇದಗಳಿಗೆ ಹಿಂದಿರುಗಿ ಎಂದು ಕರೆ ನೀಡಿದವರು ಯಾರು? ದಯಾನಂದ ಸರಸ್ವತಿ. ಆಲೂರು ವೆಂಕಟರಾಯರ ಪ್ರಸಿದ್ಧ ಕೃತಿ ಯಾವುದು? ಕರ್ನಾಟಕ ಗತವೈಭವ. ಮುಂದಿನ ಪ್ರಶ್ನೆ, ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೇನು? ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಹೇಳಿದ್ರೆ ನಾಣ್ಯಶಾಸ್ತ್ರ. ಹಾಗಾಗಿ ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ನಾಣ್ಯಗಳ ಕುರಿತ ಅಧ್ಯಯನ. ಕ್ವಾಟಜೈಟ್ ಮೆನ್ ಎಂದು ಯಾರನ್ನು ಕರೆಯುತ್ತಾರೆ? ಹಳೆಯ ಶಿಲಾಯುಗದ ಜನರು ಕ್ವಾಟಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸುತ್ತಿದ್ದರಿಂದ ಕ್ವಾಟಜೈಟ್ ಮೆನ್ ಎಂದು ಇವರನ್ನು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕುಡುವಲೈ ಎಂದರೇನು? ಚೋಳ ಕಾಲದಲ್ಲಿ ಗ್ರಾಮ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲು ಅನುಸರಿಸುತ್ತಿದ್ದ ಅದೃಷ್ಟ ಪದ್ಧತಿಯನ್ನು ಕುಡುವಲೈ ಎನ್ನುವರು. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ. 1ನೇ ರಾಜ ಒಡೆಯರ್. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಯಾವ ವರ್ಷ ಜರುಗಿತು? ಸಾಮಾನ್ಯ ಶಕವರ್ಷ 1893ರಲ್ಲಿ. 2024ರ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ, ಮೌರ್ಯರ ರಾಜಲಾಂಛನ ಯಾವುದು? ಧರ್ಮಚಕ್ರ. ಕುಡುವಲೈ ಎಂದರೇನು? ರಿಪೀಟ್ ಆಗಿದೆ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಗುರು ಗ್ರಂಥ ಸಾಹೇಬ್. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು? ಬ್ರಿಟಿಷರು ತನ್ನ ದತ್ತುಪುತ್ರನನ್ನು ಮಾನ್ಯ ಮಾಡಲು ನಿರಾಕರಿಸಿದುದರಿಂದ ದಂಗೆ ಎದ್ದಳು. ಕರ್ನಾಟಕ ಕೇಸರಿ ಎಂದು ಪ್ರಸಿದ್ಧರಾದವರು ಯಾರು? ಗಂಗಾಧರ್ ರಾವ್ ದೇಶಪಾಂಡೆ. ರಿಪೀಟ್ ಕ್ವಶನ್ ಇದು. ನೆಕ್ಸ್ಟು, ಮೊಹೆಂಜೊದಾರೋ ಪದದ ಅರ್ಥವೇನು? ರಿಪೀಟ್ ಆಗಿದೆ. ಮಡಿದವರ ದಿಬ್ಬ. ಇಂಡಿಕಾವನ್ನು ಬರೆದವರು ಯಾರು? ಮೆಗಸ್ತಾನಿಸ್. ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು? ಮಹಮ್ಮದ್ ಗವಾನ್. ಮೈಸೂರಿನ ಹುಲಿ ಎಂದು ಯಾರನ್ನು ಕರೆಯಲಾಗಿದೆ? ಟಿಪ್ಪು ಸುಲ್ತಾನ್. KPCC ವಿಸ್ತರಿಸಿ ಬರೆಯಿರಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಕಾನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ. ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಯಾರು? 1ನೇ ಅಮೋಘ ವರ್ಷ. ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು? ಯೂಸುಫ್ ಆದಿಲ್ ಶಾ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎಂದು ಯಾವುದನ್ನು ಕರೆಯಲಾಗಿದೆ? 1854ರ ವುಡ್ನ ವರದಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. INA ವಿಸ್ತರಿಸಿ ಬರೆಯಿರಿ. ಇಂಡಿಯನ್ ನ್ಯಾಷನಲ್ ಆರ್ಮಿ. ಕನ್ನಡದಲ್ಲಿ ಬರೀಬೇಕು. ರಿಪೀಟ್ ಕ್ವಶನು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರವನ್ನು ಹೇಳಿದ್ದೀನಿ. INA ಅಂತ ಹೇಳಿದ್ರೆ ಭಾರತದ ರಾಷ್ಟ್ರೀಯ ಸೇನೆ. ಭಾರತದ ರಾಷ್ಟ್ರೀಯ ಸೇನೆ. ಕುಶಾನರ ಮೂಲಸ್ಥಳ ಯಾವುದು? ಕುಶಾನರ ಮೂಲಸ್ಥಳ ಚೀನಾ. ರಾಷ್ಟ್ರಕೂಟರ ರಾಜಲಾಂಛನ ಯಾವುದು? ಗರುಡ. ಬಹಮನಿ ಮನೆತನದ ಸ್ಥಾಪಕ ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ನೆಕ್ಸ್ಟು, ದಾದಾಬಾಯಿ ನವರೋಜಿಯವರು ಬರೆದ ಕೃತಿ ಯಾವುದು? ಪವರ್ಟಿ ಅಂಡರ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. KPCC ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಸೊ ಇದಿಷ್ಟು ಕೂಡ 1 ಅಂಕಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ನಿಮ್ಮ ಭಾರತದ ನಕಾಶೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅವರು ಜಾಗಗಳನ್ನ ಕೊಟ್ಟಿರ್ತಾರೆ. ನೀವು ಗುರುತಿಸಬೇಕು. ಬರೀ ಗುರುತಿಸೋದಷ್ಟೇ ಅಲ್ಲ, ಅದ್ರ ಬಗ್ಗೆ 2 ವಾಕ್ಯಗಳನ್ನು ಬರೀಬೇಕು. ಯಾವ ಒಂದು ಪ್ಲೇಸನ್ನು ಕೊಟ್ಟರೆ, ಯಾವ ಒಂದು ಸ್ಥಳವನ್ನು ಕೊಟ್ಟರೆ ಅದ್ರ ಬಗ್ಗೆ ಏನು ವಾಕ್ಯವನ್ನು ಬರೀಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರಬೇಕಂದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡ್ಕೊಂಡಿರಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳು. ಓಕೆನಾ? ಥ್ಯಾಂಕ್ ಯು. ಆಲ್ ದ ಬೆಸ್ಟ್.